ಸರ್ 21 ಮಾಡೆಲ್ ಗಾಡಿ ಫಸ್ಟ್ ಓನರು 4x4 ಗಾಡಿ ಸರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಪ್ರಾಪರ್ ಕೆ ನಂಬರ್ ವೆಹಿಕಲ್ ಸರ್ ಇದು, ಯಾವ್ದು ಮೈಗ್ರೇಟೆಡ್ ಆ ತರದಲ್ಲ. 21 ಮಾಡೆಲ್ ಗಾಡಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಮತ್ತೆ ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ಡ್ ವೆಹಿಕಲ್, 64,000 ಓಡಿದೆ. ಮತ್ತೆ ನಂಬರ್ ನೋಡಬಹುದು, ರೈಸಿಂಗ್ ನಂಬರ್ ವೆಹಿಕಲ್ 2477 ಸರ್. ಕ್ರಿಸ್ಟಾ ಇದೆ 18 ಮಾಡೆಲ್, ಸೆಕೆಂಡ್ ಓನರ್ಶಿಪ್. ಗಾಡಿ ಬಂದು 1,16,000 ಓಡಿದೆ. 18 ಮಾಡೆಲ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸರ್ ಬ್ರೆಜಾ ಬಂದು 23 ಮಾಡೆಲ್ ಆಗಿರುತ್ತೆ, ಫಸ್ಟ್ ಓನರ್. ಗಾಡಿ ಬಂದು 50,000 ಡ್ರಿವನ್ ಆಗಿದೆ. ಬರೀ 50,000 ನ್ಯೂ ಶೇಪ್ ವೆಹಿಕಲ್ ಇದು. ನ್ಯೂ ಶೇಪ್ ಪ್ರೆಸೆಂಟ್ ಶೋರೂಮ್ ಅಲ್ಲಿ ಅಡ್ವಾನ್ಸ್ 1 ಲಕ್ಷ ಕೊಟ್ಟರೆ ಸಾಕು ಸರ್. 1 ಲಕ್ಷ ಇಲ್ಲ 80,000 ಕೊಟ್ರೆ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬ್ರೀಜಾ 23 ಗಾಡಿ ಮನೆಗೆ ತಗೊಂಡು ಹೋಗ್ತಾರೆ. ಮಾರುತಿ ಬೆಟರ್ ಬ್ರೆಜಾ ಲೇಟೆಸ್ಟ್ ಶೇಪ್ ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದು 21 ಮಾಡೆಲ್, ಗಾಡಿ ಬಂದು 35,000 ಓಡಿದೆ ಅಷ್ಟೇ. VXI ಬರೀ 35,000 ಓಡಿದೆ. VXI ಆಪ್ಷನಲ್ ಸರ್. XUV W10 ನಮ್ಮ ಹತ್ರ 2 ವೆಹಿಕಲ್ ಇದೆ, 15 ಒಂದಿದೆ, 17 ಒಂದಿದೆ, ವೈಟ್ ಒಂದಿದೆ, ಸಿಲ್ವರ್ ಒಂದಿದೆ. 2 ಗಾಡಿನೂ ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ವೆಹಿಕಲ್ ಇದು 2011 ಮಾಡೆಲ್ ಇದೆ ಸರ್ ವೆಹಿಕಲ್, ಸೆಕೆಂಡ್ ಓನರ್. ಗಾಡಿ ಬಂದು 50,000 ಡ್ರಿವನ್ ಆಗಿದೆ. 1.2 ಕಪ್ಪ ಇಂಜಿನ್ ಇದು, 11 ಮಾಡಲ್ ಆಗಿರುತ್ತೆ. ಇದು ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 2,35,000 ನೆಗೋಷಿಯಬಲ್ ಆಗಿರುತ್ತೆ. ಮುಂದೆ 2014 ಮಾಡೆಲ್ ಇದು, ಫಸ್ಟ್ ಓನರ್ ವೆಹಿಕಲ್. ಗಾಡಿ ಬಂದು 66,000 ಡ್ರಿವನ್ ಆಗಿದೆ, VXI ವರ್ಷನ್. ಫೀಚರ್ ವೈಸ್ ನಿಮ್ಗೆ ಆಸ್ ಯೂಶುವಲ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾರ ಬಂದು 3,20,000 ಅಷ್ಟೇ. ಸೊ ಫೈನಲ್ ಒಂದು 290 ಬರುತ್ತೆ ಸಿಟಿಯಲ್ಲಿ. ಹೈವೇ ಒಂದು 17-18 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಈ ಗಾಡಿ 360 ಹೇಳ್ತಾ ಇದೀವಿ ಸರ್, ಒಂದು 340 ಮಾಡ್ಕೊಡ್ತೀನಿ ಸರ್. ಪೋಲೋ ಬಂದು 16 ಮಾಡೆಲ್ ಇದೆ ಗಾಡಿ. ಸರ್ ಟ್ರೆಂಡ್ ಲೈನ್ ಇದು, ಟ್ರೆಂಡ್ ಲೈನ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು 64,000 ಓಡಿದೆ. ಇದು ಕೂಡ ಎಲ್ಲ ಶೋರೂಮ್ ಮೇಂಟೈನ್ಡ್, ಕೆ ನಂಬರ್ ಪ್ರಾಪರ್. ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗ್ಗುತ್ತೆ ಈ ಗಾಡಿಗೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 5,25,000. 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಪೋಲೋ GT 16 ಮಾಡೆಲ್ ವೆಹಿಕಲ್, ಗಾಡಿ ಬಂದು 80,000 ಓಡಿದೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 6 lakhs ಆಗಿರುತ್ತೆ, ನೆಗೋಷಿಯಬಲ್ ಅದು ಕೂಡ. GT TSI ಆಟೋಮೆಟಿಕ್, ಸೆಕೆಂಡ್ ಓನರ್, 46,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 4,70,000 ನೆಗೋಷಿಯಬಲ್. ಫೈನಲ್ 575 ಮಾಡ್ಕೊಡ್ತೀನಿ. ಒಂದು 5 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಬರೀ 75,000 ಡೌನ್ ಪೇಮೆಂಟ್ ತಗೊಂಡ್ರೆ GT ಕೊಡ್ತಾರೆ. ಪೋಲೋ ಬಂದು 15 ಮಾಡೆಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಆಪ್ಷನಲ್. ಸೊ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಕಂಪನಿಯಿಂದ. ಅಲಾಯ್ ವೀಲ್ಸ್ ಎಲ್ಲ ಫಿಟೆಡ್ ಮಾಡಿದ್ದಾರೆ ಸರ್. ಪೋಲೋ ಇದೆ 15 ಮಾಡೆಲ್, ಇದು ಬಂದು ಸೆಕೆಂಡ್ ಓನರ್ಶಿಪ್, ಹೈಲೈನ್. ಈ ವೆಹಿಕಲ್ ಓಡಿರೋದು ಬಂದು 64,000 ಕಿಲೋಮೀಟರ್ಸ್ ಓಡಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಒಂದು 5,50,000 ನೆಗೋಷಿಯಬಲ್ ಆಗಿರುತ್ತೆ. ಫ್ಲೂಯಿಡ್ ನಮ್ಮ ಹತ್ರ 2 ಗಾಡಿ ಇದೆ, ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ. 14 ಒಂದಿದೆ, 15 ಒಂದಿದೆ. ಇದು ಬಂದು 14 ಮಾಡೆಲ್ ಆಗುತ್ತೆ. ನಿಮಗೆ ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಫ್ಲೂಯಿಡ್ ಅದು ಕೂಡ ನೋಡಬಹುದು, ಸಖತ್ತಾಗಿದೆ. ಅದು ಕೂಡ ಡೀಸೆಲ್ ವರ್ಷನ್. 4 ಯೋಕೋಮಾ ಟೈರ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಗಾಡಿ 90,000 ಡೌನ್ ಪೇಮೆಂಟ್ ಅಲ್ಲಿ ಪೆಟ್ರೋಲ್ ಗಾಡಿ ವರ್ನಾ 15 ಮಾಡೆಲ್ ಸಿಗುತ್ತೆ ನೋಡಬಹುದು. ಇದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಗ್ಲಾರಿ ಎಡಿಷನ್. ಇದು 16 ಮಾಡೆಲ್, ಸೆಕೆಂಡ್ ಓನರ್, 55,000 ಓಡಿದೆ ಗಾಡಿ. ಸೆಕೆಂಡ್ ಓನರ್ 55,000 ಓಡಿದೆ. 21 ಮಾಡೆಲ್ ಇದು ಗಾಡಿ ವಿತ್ ನೋಡಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಪ್ಲಸ್ ಇನ್ನೊಂದು ಡೀಸೆಲ್ ವೆಹಿಕಲ್ ಇದು, ಒಳ್ಳೆ ಮೈಲೇಜ್ ಬರುತ್ತೆ. ಬರೀ 50,000 ಓಡಿದೆ ಗಾಡಿ. 21 ಮಾಡಲ್, ಫಸ್ಟ್ ಓನರ್. ಇನ್ನೊಂದು ಸ್ವಿಫ್ಟ್ ಇದೆ, ಆಪಲ್ ಶೇಪ್, 18 ಮಾಡೆಲ್. ಇದು ಬಂದು ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. 32,000 ಓಡಿದೆ, ಆಟೋಮೆಟಿಕ್ ವೆಹಿಕಲ್. VXI ವರ್ಷನ್, 18 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 0 ಡೌನ್ ಪೇಮೆಂಟ್ ನಾನು ಗಾಡಿ ಮಾಡ್ಕೊಡೋ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಲೋನ್ ಆಪ್ಷನ್ಗೆ ಎಲ್ಲಿಂದನಾದ್ರೂ ಬನ್ನಿ ಮಾಡ್ಕೊಡ್ತೀವಿ. ಸರ್ ಇವಾಗ ಯಾವ್ದಾದ್ರು ಮಾಡೆಲ್ ಇದೆ ಸರ್ ನಮ್ಮ ಹತ್ರ? ಕ್ರೆಟಾ ಇದೆ, ಫಸ್ಟ್ ವೆಹಿಕಲ್ ತೋರಿಸ್ತೀವಿ. 23 ಮಾಡೆಲ್ ಇದು, ಫಸ್ಟ್ ಓನರ್ ವೆಹಿಕಲ್. SX ಆಪ್ಷನಲ್ ಬರುತ್ತೆ, ವಿತ್ ಪ್ಯಾನರಾಮಿಕ್ ಸನ್ ರೂಫ್ ಎಲ್ಲ ಇದೆ ಗಾಡಿ. ಪೆಟ್ರೋಲ್ ವರ್ಷನ್ ಆಗಿರುತ್ತೆ. ಗಾಡಿ ಬಂದು 56,000 ಡ್ರಿವನ್ ಆಗಿದೆ. ಆಟೋಮೆಟಿಕ್ ನೋಡೋರಿಗೆ ಒಂದು ಹೋಂಡಾ ಸಿಟಿ ಇದೆ ನಮ್ಮ ಹತ್ರ. 2016 ಮಾಡೆಲ್ ಆಗಿರುತ್ತೆ. ಇದು ಫಸ್ಟ್ ಓನರ್ ಸರ್. ವೆಹಿಕಲ್ ಬಂದು ನಿಮಗೆ 60,000 ಡ್ರಿವನ್ ಆಗಿದೆ, ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಇದೆ ವೆಹಿಕಲ್. ಇದು ಬಂದು 2016 ಮಾಡೆಲ್, ಟೈಟಾನಿಯಂ ಆಪ್ಷನಲ್, ಫಸ್ಟ್ ಓನರ್ ವೆಹಿಕಲ್. 6 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ ಇದು. ಗಾಡಿ ಬಂದು 60,000 ಓಡಿದೆ. ಸೊ ಸಾಯಿ ಎಲಿಗೆನ್ಸಲ್ಲಿ ಹಬ್ಬಕ್ಕೆ ಪ್ರಯುಕ್ತ ಯಾವುದೇ ರೀತಿ ಆಫರ್ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ? ಹೌದೌದು ಸರ್. ಯಾವಾಗ ಬಂದ್ರು ಆಫರ್ ಅಂತ ಹೇಳಿದ್ರೆ ಸರ್, ಯಾವಾಗ ಬಂದ್ರು ಆಫರ್, ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಹಬ್ಬಕ್ಕೆ ಮಾತ್ರ ಆಫರ್ ಇರುತ್ತೆ, ನಾರ್ಮಲ್ ಆಗಿ ದಿನ ಆಫರ್ ಇಲ್ಲ ಅಂತಲ್ಲ. ಯಾವಾಗ ಬಂದ್ರೆ ಆಫರ್ ಇರುತ್ತೆ. ನೀವು ಬನ್ನಿ, ಬೇಕಾದ್ರೆ 90% ಇಂದ 0 ಡೌನ್ ಪೇಮೆಂಟ್ ವರೆಗೂ ಗಾಡಿ ಮಾಡ್ಕೊಡ್ತೀವಿ. ಅರ್ಥ ಆಯ್ತಾ? 0 ಡೌನ್ ಪೇಮೆಂಟ್ ಇದ್ರೆ ನಾನು ಗಾಡಿ ಮಾಡ್ಕೊಡೋ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಲೋನ್ ಆಪ್ಷನ್ಗೆ ಎಲ್ಲಿಂದನಾದ್ರೂ ಬನ್ನಿ ಮಾಡ್ಕೊಡ್ತೀವಿ.
ಸರ್ ಇವಾಗ ಯಾವ್ದಾದ್ರು ಮಾಡಲ್ ಇದೆ ಸರ್ ಸರ್ ನಮ್ಮ ಹತ್ರ ಕ್ರೆಟಾ ಇದೆ, ಫಸ್ಟ್ ವೆಹಿಕಲ್ ತೋರಿಸ್ತೀವಿ. 23 ಮಾಡಲ್ ಇದು, ಫಸ್ಟ್ ಓನರ್ ವೆಹಿಕಲ್. SX ಆಪ್ಷನಲ್ ಬರುತ್ತೆ, ವಿತ್ ಪ್ಯಾನರಾಮಿಕ್ ಸನ್ ರೂಫ್ ಎಲ್ಲ ಇದೆ ಗಾಡಿ. ಪೆಟ್ರೋಲ್ ವರ್ಷನ್ ಆಗಿರುತ್ತೆ. ಗಾಡಿ ಬಂದು 56,000 ಡ್ರಿವನ್ ಆಗಿದೆ. ಸೊ ಈ ವೆಹಿಕಲ್ ನಾವು 23 ಮಾಡಲ್, ಸಿಂಗಲ್ ಓನರ್, ಎಲ್ಲ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 14 lakhs ನೆಗೋಷಿಯಬಲ್ ಆಗುತ್ತೆ. 14 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಲೋನ್ ನೋಡೋರು ಆರಾಮಾಗಿ ಲೋನ್ ನೋಡೋರಿಗೆ ಒಂದು 12 ಲಕ್ಷವರೆಗೂ ಲೋನೇ ಆಗ್ಬಿಡು ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಒಂದು 12 lakhs ವರೆಗೂ ಲೋನ್ ಆಗುತ್ತೆ ಸರ್. ಒಂದು 12 lakhs ಆರಾಮಾಗಿ ಲೋನ್ ಆಗುತ್ತೆ. 12 ಲಕ್ಷ ಡೌನ್ ಪೇಮೆಂಟ್ ಮಾಡಿ ತಗೊಬಹುದು. ಹೌದು. ಸೊ ಸೆಡನ್ ನೋಡೋರಿಗೆ ಒಂದು ನೋಡಿದ್ರೆ ಆಟೋಮೆಟಿಕ್ ನೋಡೋರಿಗೆ ಒಂದು ಹೋಂಡಾ ಸಿಟಿ ಇದೆ ನಮ್ಮ ಹತ್ರ. 2016 ಮಾಡಲ್ ಆಗಿರುತ್ತೆ. ಇದು ಫಸ್ಟ್ ಓನರ್. ಸರ್ ವೆಹಿಕಲ್ ಬಂದು ನಿಮಗೆ 60,000 ಡ್ರಿವನ್ ಆಗಿದೆ. ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಇದೆ ವೆಹಿಕಲ್. ಫೀಚರ್ಸ್ ವೈಸ್ ನೋಡ್ಬೇಕಂದ್ರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಮತ್ತೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಗಾಡಿಯಲ್ಲಿ, ಆಟೋ ಕ್ಲೈಮೇಟ್ AC ಎಲ್ಲ. ಈ ವೆಹಿಕಲ್ ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಂದು 6,35,000 ನೆಗೋಷಿಯಬಲ್ ಆಗಿರುತ್ತೆ. ಸೊ ಫೈನಲ್ ಅಂದ್ರೆ ಒಂದು 6 lakhs ವರೆಗೂ ಮಾಡ್ಕೊಡ್ತೀವಿ. ಒಂದು 5 lakhs ವರೆಗೂ ಈಸಿಯಾಗಿ ಲೋನ್ ಆಗುತ್ತೆ. ಫಸ್ಟ್ ಓನರ್ ವೆಹಿಕಲ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಹೋಂಡಾ ಸಿಟಿ ಸಿಗುತ್ತೆ. ಸರ್ ಎಕೋ ಸ್ಪೋರ್ಟ್ಸ್ ಕೂಡ ಒಂದಿದೆ ಸರ್. ಇಕೋ ಸ್ಪೋರ್ಟ್ ಇದು ಬಂದು 2016 ಮಾಡಲ್, ಟೈಟಾನಿಯಂ ಆಪ್ಷನಲ್, ಫಸ್ಟ್ ಓನರ್ ವೆಹಿಕಲ್. 6 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ ಇದು. ಗಾಡಿ ಬಂದು 60,000 ಓಡಿದೆ. ಸೊ ಈ ವೆಹಿಕಲ್ ನಾವು ಕೊಟ್ ಮಾಡ್ತಾ ಪ್ರೈಸ್ ಬಂದು 6,30,000 ನೆಗೋಷಿಯಬಲ್ ಆಗಿರುತ್ತೆ. ವಿತ್ ಕೆ ನಂಬರ್ ಇದು ವೆಹಿಕಲ್. ಲೋನ್ ಕೂಡ ಆಪ್ಷನ್ ಇದೆ. 4.5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಅನ್ಟಚ್ ಪೀಸ್ ಒರಿಜಿನಲ್ ಇದೆ, ನೋ ರಿಪ್ಲೇಸ್ಮೆಂಟ್ ವೆಹಿಕಲ್. 6 lakhs ವರೆಗೂ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಅದು ಕೂಡ ಟೈಟಾನಿಯಂ ಆಪ್ಷನಲ್ ಅಲ್ಲ ಸರ್? ಹೌದು, ಟೈಟಾನಿಯಂ ಆಪ್ಷನಲ್. ಸರ್ ಇನ್ನೊಂದು ನೆಕ್ಸ್ಟ್ ನಮ್ಮ ಹತ್ರ ಸ್ವಿಫ್ಟ್ ಇದೆ. VDI ಗ್ಲಾರಿ ಎಡಿಷನ್ ಇದು, 16 ಮಾಡಲ್. ಸೆಕೆಂಡ್ ಓನರ್ 55,000 ಓಡಿದೆ ಗಾಡಿ. ಸೆಕೆಂಡ್ ಓನರ್ 55,000 ಓಡಿದೆ. ಈ ವೆಹಿಕಲ್ ಗೆ ನಾವು ಕೊಟ್ ಮಾಡ್ತಾ ಇರೋದು ಬಂದು 5,85,000 ನೆಗೋಷಿಯಬಲ್ ಆಗಿರುತ್ತೆ. ಸೊ ಈ ವೆಹಿಕಲ್ ಗೆ ನಾವು ಇನ್ನೊಂದು ಫೈನಲ್ ಪ್ರೈಸ್ ಅಂದ್ರೆ ಒಂದು 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಒಂದು 4.5 ಲಕ್ಷ ಲೋನೇ ಆಗುತ್ತೆ ಗಾಡಿಗೆ. 1.5 ಲಕ್ಷ ಆರಾಮಾಗಿ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ನೀವು ಗಾಡಿ ಸಿಗುತ್ತೆ. 4.5 ಲಕ್ಷ ಲೋನ್ ಆಗುತ್ತೆ ಈಸಿಲಿ. ಸೊ ನೋಡಬಹುದು ಇನ್ನ ವೆಹಿಕಲ್ ನೋಡ್ತೀವಿ. ಒಂದು i20 ಇದು ನ್ಯೂ ಶೇಪ್, ಎನ್ಲೈನ್ ಶೇಪ್ ಗಾಡಿ ಇದು. 21 ಮಾಡಲ್ ಇದು ಗಾಡಿ. ವಿತ್ ನೋಡಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಪ್ಲಸ್ ಇನ್ನೊಂದು ಡೀಸೆಲ್ ವೆಹಿಕಲ್ ಇದು. ಒಳ್ಳೆ ಮೈಲೇಜ್ ಬರುತ್ತೆ. ಬರೀ 50,000 ಓಡಿದೆ ಗಾಡಿ. 21 ಮಾಡಲು, ಫಸ್ಟ್ ಓನರ್. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 7,90,000 ನೆಗೋಷಿಯಬಲ್ ಆಗಿರುತ್ತೆ. i20 2021 ಮಾಡಲು ಮ್ಯಾಗ್ನಾ ಡೀಸೆಲ್ ವರ್ಷನ್. ಸೊ ಮಾಡಿಫೈ ಮಾಡಿದ್ದಾರೆ. ಮಾಡಿ ಮ್ಯಾಗ್ ವೀಲ್ಸ್, ಲೆದರ್ ಸೀಟ್, ನ್ಯಾವಿಗೇಷನ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ ಗಾಡಿ ಇದು. ನೀವು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 6.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನೋಡಬಹುದು. ಶೋಕಿ ಕೂಡ ಮಾಡಬಹುದು. ಒಳ್ಳೆ ಮೈಲೇಜ್ ಕೂಡ ಬರ್ತಿದೆ. ಒಂದು ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಕೂಡ ಇದೆ. ಇನ್ನೊಂದು ಸ್ವಿಫ್ಟ್ ಇದೆ, ಆಪಲ್ ಶೇಪ್, 18 ಮಾಡಲ್. ಇದು ಬಂದು ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. 32,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್. VXI ವರ್ಷನ್, 18 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 32,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ವೆಹಿಕಲ್ ನಾವು ಕೊಟ್ ಮಾಡ್ತಾರ ಬಂದು 5,85,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಪ್ರೈಸ್ 560 ಮಾಡ್ಕೊಡ್ತೀನಿ. 5 lakhs ಲೋನೇ ಆಗುತ್ತೆ ಗಾಡಿಗೆ. ಆರಾಮಾಗಿ 60,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಆಟೋಮೆಟಿಕ್ ವೆಹಿಕಲ್ 18 ಮಾಡಲ್ ಗಾಡಿ ಸಿಗುತ್ತೆ. ಸೊ ಬೆಂಗಳೂರು ಆಟೋಮೆಟಿಕ್ ಹೇಳ್ತಾರೆ. ಅದು ಕೂಡ ನಂಬರ್ ಸೀರೀಸ್ ನೋಡಬಹುದು, ಸಕ್ಕದಾಗಿದೆ. ಬೆಂಗಳೂರು ಲೋಕಲ್ ಪಾಸಿಂಗ್. ಲೋಕಲ್ ಪಾಸಿಂಗ್ ಸರ್. ನೋಡಬಹುದು. ಒಂದು ವ್ಯಾಗನರ್ ಕೂಡ ಹೇಳಿ ಸರ್. ವ್ಯಾಗನರ್ ಬಂದು 2014 ಮಾಡಲ್ ಇದು. ಫಸ್ಟ್ ಓನರ್ ವೆಹಿಕಲ್. ಗಾಡಿ ಬಂದು 66,000 ಡ್ರಿವನ್ ಆಗಿದೆ. VXI ವರ್ಷನ್. ಫೀಚರ್ ವೈಸ್ ನಿಮಗೆ ಆಸ್ ಯೂಶುವಲ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಈ ವೆಹಿಕಲ್ ಗೆ ನಾವು ಕೊಟ್ ಮಾಡ್ತಾರೆ ಬಂದು 3,20,000 ಅಷ್ಟೇ. ಸೊ ಫೈನಲ್ ಒಂದು 290 ಮಾಡ್ಕೊಡ್ತೀನಿ. 14 ಮಾಡಲ್, ಸಿಂಗಲ್ ಓನರ್, 290 ಗೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಏನು ಕೆಲಸ ಇಲ್ಲ ಗಾಡಿಯಲ್ಲಿ. ಸರ್ವಿಸ್ ಅಂತ ಯಾವುದು ಮಾಡ್ಸಂಗಿಲ್ಲ, ಏನು ಮಾಡ್ಸಂಗಿಲ್ಲ. ಎಲ್ಲ ರೆಡಿ ಇದೆ ಗಾಡಿ. ಸರ್ i20 ಕೂಡ ಹೇಳಿ ಸರ್. ಸರ್ i20 ಬಂದು 2012 ಮಾಡಲ್ ಇದು. ಗಾಡಿ ಬಂದು ಫಸ್ಟ್ ಓನರ್. ಫಸ್ಟ್ ಓನರ್ಶಿಪ್ ಆಸ್ಟಾ ಆಪ್ಷನಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪೆಟ್ರೋಲ್ 12 ಮಾಡಲ್ ಆಗಿರುತ್ತೆ. ಸೊ ಇದರಲ್ಲೂ ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಮೈಲೇಜ್ ಎಲ್ಲ ಒಂದು 14 to 15 ಬರುತ್ತೆ ಸಿಟಿಯಲ್ಲಿ. ಹೈವೇ ಒಂದು 17-18 ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಈ ಗಾಡಿ 360 ಹೇಳ್ತಾ ಇದೀವಿ ಸರ್. ಒಂದು 340 ಮಾಡ್ಕೊಡ್ತೀನಿ ಸರ್. 340 ಫೈನಲ್ ಸರ್. ಖಂಡಿತ ನೋಡಬಹುದು ಸರ್. ಹಾಗೆ ಇನ್ನೊಂದು ಪೋಲೋ ಕೂಡ ಇದೆ ಹೇಳಿ ಸರ್. ಸರ್ ಪೋಲೋ ಬಂದು 16 ಮಾಡಲ್ ಇದು ಗಾಡಿ. ಸರ್ ಟ್ರೆಂಡ್ ಲೈನ್ ಇದು. ಟ್ರೆಂಡ್ ಲೈನ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು 64,000 ಓಡಿದೆ. ಇದು ಕೂಡ ಎಲ್ಲ ಶೋರೂಮ್ ಮೇಂಟೈನ್ಡ್, ಕೆ ನಂಬರ್ ಪ್ರಾಪರ್. ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿಗೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋದು ಬಂದು 5,25,000. 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಫೈನಲ್. 5 ಲಕ್ಷಕ್ಕೆ ಫೈನಲ್ 16 ಮಾಡಲ್. ಲೋ ಬಜೆಟ್ ಅಲ್ಲಿ 1.2 ಕಪ್ಪ ಇಂಜಿನ್ ಬೇಕು. ಅದು ಕೂಡ i10 ಬೇಕು ಅನ್ನೋರಿಗೆ ಸರ್. ಸರ್ i10 ಬೇಕು. 2011 ಮಾಡಲ್ ಇದೆ ಸರ್ ವೆಹಿಕಲ್. ಸೆಕೆಂಡ್ ಓನರ್. ಗಾಡಿ ಬಂದು 50,000 ಡ್ರಿವನ್ ಆಗಿದೆ.
1.2 ಕಪ್ಪ ಇಂಜಿನ್ ಇದು ಹಾಂ ಹಾಂ 11 ಮಾಡಲ್ ಆಗಿರುತ್ತೆ. ಇದು ವೆಹಿಕಲ್ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದು 2,35,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೋಣ, ಒಂದು 210 ವರೆಗೂ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಓಕೆ ಲೋನ್ ನೋಡ್ರಿ ಸರ್. ಸರ್ ಇದಕ್ಕೆ ಲೋನ್ ಆಗಲ್ಲ, ಫುಲ್ ಸೆಟಲ್ಮೆಂಟ್ಗೆ ಗಾಡಿ ಇದೆ. ಫುಲ್ ಸೆಟಲ್ಮೆಂಟ್ ಒಳ್ಳೆ ಪೇಮೆಂಟ್ ಇತ್ತು ಅಂದ್ರೆ ಆರಾಮಾಗಿ ನಿಮ್ಗೆ ಪೋಲೋ GT ಕೂಡ ಇದೆ ಹೇಳಿ ಸರ್. ಪೋಲೋ GT 16 ಮಾಡಲ್ ವೆಹಿಕಲ್, ಗಾಡಿ ಬಂದು 80,000 ಓಡಿದೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಓಕೆ ವೆಹಿಕಲ್ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದು 6 lakhs ಆಗಿರುತ್ತೆ, ನೆಗೋಷಿಯಬಲ್ ಅದು ಕೂಡ. ಓಕೆ GT TSI ಆಟೋಮೆಟಿಕ್ 80,000 ಓಡಿದೆ. ಮತ್ತೆ ಇನ್ನೊಂದಂದ್ರೆ ಟಾಪ್ ಫೀಚರ್ ಇದು, ಎಲ್ಲ ಟಾಪ್ ಅಂಡ್ ವೇರಿಯಂಟ್ ವಿತ್ ನಿಮ್ಗೆಲ್ಲ ಏರ್ ಬ್ಯಾಗ್ಸ್, ABS ಎಲ್ಲ ಪ್ರತಿಯೊಂದು ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ. ಓಕೆ ಕಸ್ಟಮರ್ ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸೊ ಈ ವೆಹಿಕಲ್ ಗೆ ಕೋಟ್ ಮಾಡ್ತಾರ ಬರೀ 6 lakhs, ಒಂದು ಫೈನಲ್ ಒಂದು 575 ಮಾಡ್ಕೊಡ್ತೀನಿ. ಓಕೆ ಒಂದು 5 ಲಕ್ಷ ಲೋನ್ ಆಗುತ್ತೆ. ಇದಕ್ಕೆ ಬರೀ 75,000 ಡೌನ್ ಪೇಮೆಂಟ್ ತಗೊಂಡ್ರೆ GT ಕೊಟ್ಬಿಡ್ತೀವಿ. ನೋಡಿ 75,000 ಬಂದ ಸೆಕೆಂಡ್ ನಿಮಗೆ ಪೋಲೋ GT ಆಟೋಮೆಟಿಕಲ್ ಕೇಳ್ತಿದ್ರಿ, ಸುಮಾರು ಜನ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೋಸ್ಕರ ತರಿಸಿದ್ದಾರೆ ಸರ್. ಇನ್ನೊಂದು ರೆಡ್ ಕಲರ್ ಸೀಟ್ ಹೇಳಿ ಸರ್. ಸರ್ ಪೋಲೋ ಇದೆ 15 ಮಾಡಲ್. ಓಕೆ ಇದು ಬಂದು ಸೆಕೆಂಡ್ ಓನರ್ಶಿಪ್, ಹೈಲೈನ್. ಓಕೆ ಈ ವೆಹಿಕಲ್ ಓಡಿರೋದು ಬಂದು 64,000 ಕಿಲೋಮೀಟರ್ಸ್ ಓಡಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಒಂದು 5,50,000 ನೆಗೋಷಿಯಬಲ್ ಆಗಿರುತ್ತೆ, ಲೋನ್ ಕೂಡ ಆಗುತ್ತೆ. ಹೈಲೈನ್ ಪೆಟ್ರೋಲ್ ವರ್ಷನ್. ಓಕೆ ಸೊ ಫೈನಲ್ ಪ್ರೈಸ್ ಅಂದ್ರೆ ಒಂದು 520 ಮಾಡ್ಕೊಡ್ತೀವಿ. ಇಂಟ್ರೆಸ್ಟೆಡ್ ಬನ್ನಿ. 15 ಮಾಡಲ್ 520. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಓಕೆ ಪೆಟ್ರೋಲ್ ಹೈಲೈನ್ ಆಗಿರುತ್ತೆ. ಸೊ ನಿಮ್ಗೆ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕಾದ್ರೆ ಮ್ಯಾನುವಲ್ ವೆಹಿಕಲ್ ಕೂಡ ಇರುತ್ತೆ. ಸೆಡನ್ ಅಲ್ಲಿ ನೋಡೋರಿಗೆ ಸರ್ ವರ್ನಾ ಫ್ಲೂಡಿಕೋ ಹೇಳಿ ಸರ್. ವರ್ನಾ ಫ್ಲೂಡಿಕ್ ನಮ್ಮ ಹತ್ರ 2 ಗಾಡಿ ಇದೆ, ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ. ಓಕೆ 14 ಒಂದಿದೆ, 15 ಒಂದಿದೆ. ಇದು ಬಂದು 14 ಮಾಡಲ್. ಹಾಂ ಗಾಡಿ ಓನರ್ಶಿಪ್ ಬಂದು 3rd ಆಗಿದೆ. ಓಕೆ ಗಾಡಿ ಬಂದು 93,000 ಓಡಿದೆ. ಗಾಡಿ ಜೆನ್ಯೂನ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. 16 to 17 ಹೈವೇ 20+ ಮೈಲೇಜ್ ಬರುತ್ತೆ. ಓಕೆ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು ಜಸ್ಟ್ 4,75,000. ಫೈನಲ್ ಅಂದ್ರೆ 4.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4 ಲಕ್ಷ ಲೋನೇ ಆಗುತ್ತೆ ನಿಮ್ಗೆ. ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಫ್ಲೂಡಿಕ್ ಅದು ಕೂಡ ನೋಡಬಹುದು, ಸಖತ್ತಾಗಿದೆ. ಅದು ಕೂಡ ಡೀಸೆಲ್ ವರ್ಷನ್. 4 ಯೋಕೋಮಾ ಟೈರ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಗಾಡಿಲಿ ಏನು ಕೆಲಸ ಇಲ್ಲ ಸರ್, ಏನೋ ಕಡಿಮೆ ರೇಟು ಈ ತರ 3rd ಓನರ್ ಆಗಿದೆ, ಕೆಲಸ ಇದೆ ಅಂತಲ್ಲ. ಫಸ್ಟ್ ಓನರ್ಶಿಪ್ ಬಂದು ಕಂಪ್ನಿ ನೇಮ್ ಇದ್ದಿರೋದ್ರಿಂದ ಕಂಪ್ಲೀಟ್ ಇಂಡಿವಿಜುವಲ್ ಆಗಿ 3rd ಆಗಿರೋದು ಇದು. ಓಕೆ ಅದ್ ಬಿಟ್ರೆ ಗಾಡಿ ವಯಸ್ಸು ಎಲ್ಲ ತುಂಬಾ ಚೆನ್ನಾಗಿದೆ. 4.25 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 4 ಲಕ್ಷ ಲೋನೇ ಆಗುತ್ತೆ. 4 ಲಕ್ಷ ಆರಾಮಾಗಿ ಲೋನೇ ಆಗ್ಬಿಡುತ್ತೆ ಸರ್. ಇನ್ನೊಂದು ವರ್ನಾ ಫ್ಲೂಡಿಕ್ ಸರ್. ವರ್ನಾ ಫ್ಲೂಡಿಕ್ ಇದು ಬಂದು 4S ಎಡಿಷನ್ ಇದು. ಓಕೆ SX ಆಪ್ಷನಲ್. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ABS, ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುತ್ತೆ. ಓಕೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ. ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಗಾಡಿ ಬಂದು 60,000 ಕಿಲೋಮೀಟರ್ ರನ್ ಆಗಿದೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 6,25,000. ಫೈನಲ್ ಒಂದು 590 ಮಾಡ್ಕೊಡ್ತೀನಿ. 5 lakhs ಲೋನೇ ಆಗುತ್ತೆ. ಒಂದು 90,000 ಡೌನ್ ಪೇಮೆಂಟ್ ಅಲ್ಲಿ ಪೆಟ್ರೋಲ್ ಗಾಡಿ ವರ್ನಾ 15 ಮಾಡಲ್ ಸಿಗುತ್ತೆ. ನೋಡಬಹುದು. ಇದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್. ಲೋಕಲ್ ಪಾಸಿಂಗ್ 2 ಗಾಡಿನೂ ಲೋಕಲ್ ಪಾಸಿಂಗ್ ಸರ್. ಓಕೆ ಸರಿ ಟೊಯೋಟಾ ಫಾರ್ಚುನರ್ ಕೂಡ ತರಿಸಿದ್ರೆ, ಅದು ಕೂಡ ಒಳ್ಳೆ ನಂಬರ್ ಸಮೇತ ಹೇಳಿ ಸರ್. 21 ಮಾಡಲ್ ಗಾಡಿ, ಫಸ್ಟ್ ಓನರ್, 4x4 ಗಾಡಿ ಸರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಪ್ರಾಪರ್ ಕೆ ನಂಬರ್ ವೆಹಿಕಲ್ ಸರ್. ಇದು ಯಾವ್ದು ಮೈಗ್ರೇಟೆಡ್ ಆ ತರದಲ್ಲ. 21 ಮಾಡಲ್ ಗಾಡಿ. ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಓಕೆ ಮತ್ತೆ ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ಡ್ ವೆಹಿಕಲ್, 64,000 ಓಡಿದೆ. ಓಕೆ ಮತ್ತೆ ನಂಬರ್ ನೋಡಬಹುದು, ರೈಸಿಂಗ್ ನಂಬರ್ ವೆಹಿಕಲ್ 2477. ಓಕೆ ಸೊ ಇಂಟೀರಿಯರ್ ವೈಸ್ ನೋಡಿ, ವೇರಿಯಂಟ್ ಆದ್ರಿಂದ 4x4 ವೆಹಿಕಲ್, ಎಲ್ಲ ಆಪ್ಷನ್ ಇದೆ ನೋಡಿ. 4 ವೀಲ್ ಆಪ್ಷನ್ ಪ್ಲಸ್ ಆಮೇಲೆ ಲೆದರ್ ಸೀಟಿಂಗ್, ಓಕೆ ಮತ್ತೆ ಕಂಪ್ಲೀಟ್ ಸರೌಂಡೆಡ್ ಏರ್ ಬ್ಯಾಗ್ಸ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರೋ ಜೊತೆ ಏನು ಎಕ್ಸ್ಟ್ರಾ ಮಾಡಿಫಿಕೇಶನ್ ಬೇಕಿಲ್ಲ. ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಿಲೋಮೀಟರ್ ಡ್ರಿವನ್ ಬಂದು 64,000 ಡ್ರಿವನ್ ಆಗಿದೆ. 365 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ ಕಂಪನಿಯಿಂದನೇ. ಓಕೆ ಏನು ಅಡಿಷನಲ್ ಮಾಡೋದು ಬೇಕಿಲ್ಲ ಸರ್. ಒಳ್ಳೆ ನೋಡಿ ಸರ್, VIP ಸೆಗ್ಮೆಂಟ್ ಗಾಡಿ. ಓಕೆ ಹೆಂಗಿದೆ ಅದು ವೈಟ್ ಅಲ್ಲಿ ನೋಡಬಹುದು. ಅದು ಕೂಡ ನಂಬರ್ ಕೂಡ ಸಖತ್ತಾಗಿದೆ. ರೈಸಿಂಗ್ ನಂಬರ್ 4x4 ಎಲ್ಲ 4x2 ವೆಹಿಕಲ್ಸ್ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. 4x4 ವೆಹಿಕಲ್ ಇದೆ ನೋಡಿ. ವೆಹಿಕಲ್ ಕೋಟಿಂಗ್ ಪ್ರೈಸ್ ಬಂದು 34,80,000 ನೆಗೋಷಿಯಬಲ್ ಆಗಿರುತ್ತೆ. ಮುಂದೆ ಬಂದು ವೆಹಿಕಲ್ ನೋಡಿ. ಈ ವೆಹಿಕಲ್ ಎಲ್ಲ ನಾವು ಫೋನ್ ಅಲ್ಲೇ ನಿಮ್ಗೆ ಅಥವಾ ವಿಡಿಯೋದಲ್ಲೇ ನೀವು ಫೈನಲ್ ಎಷ್ಟಾಗುತ್ತೆ ಹೇಳೋದಕ್ಕಾಗಲ್ಲ, ಇಷ್ಟು ದೊಡ್ಡ ಸೆಗ್ಮೆಂಟ್ ಗಾಡಿಗಳು. ಓಕೆ ಮತ್ತೆ ಲೋನ್ ಆಪ್ಷನ್ ಕೂಡ ಇದೆ. 80 to 90% ಲೋನ್ ಆಗುತ್ತೆ. ಪ್ರಾಪರ್ ಆಗಿ ಒಳ್ಳೆ IT ರಿಟರ್ನ್ಸ್ ಎಲ್ಲ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತಂದ್ರೆ ನಿಮ್ಗೆ ಈ ಗಾಡಿ ಲೋನ್ ಮಾಡ್ಕೊಡ್ತೀವಿ. ಓಕೆ IT ರಿಟರ್ನ್ ಎಲ್ಲ ಇಲ್ಲ ಅಂದ್ರೆ ಈ ಗಾಡಿಗೆ ಲೋನ್ ಆಗೋದು ತುಂಬಾ ಕಷ್ಟ ಇದೆ. ಲೋನ್ ಕೂಡ ಆಗಲ್ಲ. ಯಾಕಂದ್ರೆ 90% ಎಲ್ಲ ಲೋನ್ ಬೇಕಂದ್ರೆ ಒಳ್ಳೆ IT ರಿಟರ್ನ್ 4-5 years IT ಎಲ್ಲ ಕೇಳ್ತಾರೆ ಬ್ಯಾಂಕ್ ಅಲ್ಲಿ. ಮತ್ತೆ ಲೋನ್ ಪ್ರೊಸೆಸ್ ಎಲ್ಲ ಪ್ರೊಫೈಲ್ ಚೆನ್ನಾಗಿದ್ರೆ 1 day ಅಷ್ಟೇನೆ, ಸುಮ್ಮನೆ ನಿಮ್ಮ ವಾರಾನ್ಗಟ್ಲೆ ಎಲ್ಲ ಕಾಯಿಸಲ್ಲ. ಸೊ ಇಮಿಡಿಯೇಟ್ 1 day ಮಾಡ್ಕೊಡ್ತೀವಿ. ವೆಹಿಕಲ್ ಬಂದು ನೋಡಿ ಆಮೇಲೆ ಮಾತಾಡೋಣ. ಎಲ್ಲ 4 ಹೊಸ ಟೈರ್ ಕೂಡ ಚೇಂಜ್ ಮಾಡಿದ್ದಾರೆ ಕಸ್ಟಮರ್. ಓಕೆ ನೀವು ಟೈರ್ ಹಾಕ್ಸ್ಬೇಕಂದ್ರೆ 1 ಲಕ್ಷ ಬೇಕು. ಆಲ್ರೆಡಿ ಟೈರ್ ಕೂಡ ಅಪ್ಡೇಟ್ ಇದೆ, ಚೆನ್ನಾಗಿದೆ ವೆಹಿಕಲ್, ಬಂದು ನೋಡಿ. ಅದು ಕೂಡ ಸಿಂಗಲ್ ಓನರ್ಶಿಪ್. ಹೌದು. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಪ್ರೈಸಿಂಗ್ ಅಲ್ಲಿ ಯಾರು ಕೊಡ್ತಿಲ್ಲ, ಅದು ಕೂಡ ಸಾಯಿ ಗೈಡೆನ್ಸ್ ಅಲ್ಲಿ ಕೊಡ್ತಿದ್ರೆ ಬೇಗ ವಿಸಿಟ್ ಮಾಡಿ. ಸಿಗ್ಮಾ 4x4 ಸೊ ಒನ್ ಆಫ್ ದ ರೇರ್ ವೆಹಿಕಲ್ ಆಗಿರುತ್ತೆ, ಬೇಗ ವಿಸಿಟ್ ಮಾಡಿ. ಸೊ ಮಾರುತಿ ವಿಟಾರಾ ಬ್ರೆಜಾ ಕೂಡ ಇದೆ ಹೇಳಿ ಸರ್ ಡೀಲ್ಸು.
ಸರ್ ಬ್ರೆಜಾ ಬಂದು 23 ಮಾಡೆಲ್ ಆಗಿರುತ್ತೆ, ಫಸ್ಟ್ ಓನರ್. ಓಕೆ. ಗಾಡಿ ಬಂದು 50,000 ಡ್ರಿವನ್ ಆಗಿದೆ. ಬರೀ 50,000? ಬರೀ 50,000. ನ್ಯೂ ಶೇಪ್ ವೆಹಿಕಲ್ ಇದು. ಓಕೆ. ನ್ಯೂ ಶೇಪ್ ಪ್ರೆಸೆಂಟ್ ಶೋರೂಮ್ ಅಲ್ಲಿ ಬರ್ತಾರ ಶೇಪ್ ಇದು. ಓಕೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 9,40,000 ನೆಗೋಷಿಯಬಲ್ ಆಗಿರುತ್ತೆ. ಸೊ ಆನ್ ರೋಡ್ ಪ್ರೈಸ್ 1250 ಏನೋ ಇದೆ. ಓಕೆ. 1250 ಚೇಂಜ್ ಏನೋ ಇದೆ. 940 ಇದು ನೆಗೋಷಿಯಬಲ್. ಅದರಲ್ಲೂ ಕೂಡ ಮುಂದೆ ಬಂದು ವೆಹಿಕಲ್ ಆಫರ್ ಮಾಡಿ. ಮಾರ್ಕೆಟ್ ಅಲ್ಲಿ ಈ ಶೇಪ್ ತುಂಬಾ ಕಡಿಮೆ, ಓಲ್ಡ್ ಶೇಪ್ಸ್ ಜಾಸ್ತಿ ಇರೋದು. ಸೊ ಎದುರುಗಡೆ ಬಂದು ನೋಡಿ ಮಾಡ್ಕೋಣ. VXi ಹೈಬ್ರಿಡ್ ವರ್ಷನ್. ಓಕೆ. ಸ್ಮಾರ್ಟ್ ಹೈಬ್ರಿಡ್. ಬನ್ನಿ ವೆಹಿಕಲ್ ನೋಡಿ ಮಾಡ್ಕೋಣ. ಮೈಲೇಜ್ ಅಂತೂ ತುಂಬಾ ಸೂಪರ್ ಆಗಿದೆ, 20 ಮೇಲೆ ಬರ್ತಾ ಇದೆ ಮೈಲೇಜ್. ಓಕೆ. ಒಂದು ವೆಹಿಕಲ್ ನೋಡಿ ಮಾಡ್ಕೋಣ. 90% 95% ಲೋನೇ ಆಗಿದೆ. ಅಪ್ ಟು ನಿಮಗೆ 8.5 ಲಕ್ಷವರೆಗೂ ಲೋನೇ ಆಗ್ಬಿಡುತ್ತೆ ಗಾಡಿ ಇದು. ಓಕೆ. ಮಿನಿಮಮ್ ಡೌನ್ ಪೇಮೆಂಟ್ ಮಿನಿಮಮ್ ಡೌನ್ ಪೇಮೆಂಟ್ 1 ಲಕ್ಷ ಕೊಟ್ರೆ ಸಾಕು ಸರ್. 1 ಲಕ್ಷ ಇಲ್ಲ 80,000 ಕೊಟ್ರೆ ನಿಮಗೆ ಪ್ರೊಫೈಲ್ ಚೆನ್ನಾಗಿತ್ತಂದ್ರೆ ಬ್ರೀಜಾ 23 ಗಾಡಿ ಮನೆಗೆ ತಗೊಂಡೋಗ್ಬೋದು. ಓಕೆ. ಸೊ XUV ಕೂಡ ಇರುತ್ತೆ. XUV W10 ಹೇಳಿ ಸರ್. ಸರ್ XUV W10 ನಮ್ಮ ಹತ್ರ 2 ವೆಹಿಕಲ್ ಇದೆ. 15 ಒಂದಿದೆ, 17 ಒಂದಿದೆ, ವೈಟ್ ಒಂದಿದೆ, ಸಿಲ್ವರ್ ಒಂದಿದೆ. 2 ಗಾಡಿನೂ ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ವೆಹಿಕಲ್ ಇದು ಕೋಟ್ ಮಾಡ್ತಾರ ಪ್ರೈಸ್ ಬಂದು 9,50,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ. 9,50,000 ನೆಗೋಷಿಯಬಲ್. ಗಾಡಿ ಕಿಲೋಮೀಟರ್ ಬಂದು 74,000 ಓಡಿದೆ. ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್ ಆಗಿರುತ್ತೆ ವೆಹಿಕಲ್. ಓಕೆ. ಆಕ್ಸಿಡೆಂಟ್ ಫ್ರೀ, ಅನ್ಟಚ್ ಪೀಸ್. ಲೋನ್ ಆಪ್ಷನ್ ನೋಡೋರಿಗೆ 80% ಲೋನ್ ಆಗುತ್ತೆ. ಓಕೆ. ಗಾಡಿ ಚೆನ್ನಾಗಿದೆ, ಬಂದು ನೋಡಿ ನೆಗೋಷಿಯೇಟ್ ಮಾಡಿ ಕೊಡೋಣ. ನೆಗೋಷಿಯೇಟ್ ಆಗುತ್ತೆ. ಓಕೆ. ಹೌದು ಸರ್. ಪೋಲೋ ವೈಟ್ ಕಲರ್ ಸರ್. ಸರ್ ಪೋಲೋ ಬಂದು 15 ಮಾಡಲ್. ಓಕೆ. ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಆಪ್ಷನಲ್. ಹಾಂ ಸರ್. ಸೊ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಕಂಪನಿಯಿಂದ ಅಲಾಯ್ ವೀಲ್ಸ್ ಎಲ್ಲ ಫಿಟೆಡ್ ಮಾಡಿದ್ದಾರೆ ಕಸ್ಟಮರ್. ಈ ವೆಹಿಕಲ್ ಗೆ ನಾವು ಕೊಟ್ ಮಾಡ್ತಾ ಪ್ರೈಸ್ ಬಂದು 4,85,000. ಓಕೆ. 460 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 4,60,000 ಫೈನಲೈಸ್ ಆಗೋಗುತ್ತೆ. ಹೌದು ಸರ್. ಇನ್ನೊಂದು XUV. ಸರ್ XUV ಇನ್ನೊಂದು W8 ವರ್ಷನ್, ಅದು 2013 ಮಾಡಲ್. ಓಕೆ. ಸೆಕೆಂಡ್ ಓನರ್ 92,000 ಡ್ರಿವನ್ ಆಗಿದೆ. 92,000 ಮಾತ್ರ. 92,000 ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಈ ಗಾಡಿ ಕೂಡ. ಓಕೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 6,75,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ. W8 ಆದ್ರಿಂದ ನಿಮ್ಗೆ ಗೊತ್ತಾಗೋದು ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಏನು ಎಕ್ಸ್ಟ್ರಾ ಹಾಕೋದು ಬೇಕಿಲ್ಲ. ಓಕೆ. ಸೊ ಸನ್ ರೂಫ್ ಬರಲ್ಲ, ಮಿಕ್ಕಿದ ಫೀಚರ್ಸ್ ಅಂತ. ಹೌದು, ಮಿಕ್ಕಿದೆಲ್ಲ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಎಲ್ಲ ಕಂಪ್ಲೀಟ್. XUV ಹೇಳಿ ಸರ್. ಸರ್ XUV W10 2017 ಮಾಡಲ್, ಪ್ರಾಪರ್ KA ವೆಹಿಕಲ್. ನೋಡಬಹುದು. ಗಾಡಿ ಬಂದು 75,000 ಓಡಿದೆ. ಓಕೆ. ಗಾಡಿ ಚೆನ್ನಾಗಿದೆ, 17 ಮಾಡಲ್. ಓಕೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದ್ಬಿಟ್ಟು 11,50,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 11 lakhs ಮಾಡ್ಕೊಡ್ತೀನಿ. ಒಂದು 90% ಲೋನ್ ಆಗುತ್ತೆ. ಓಕೆ. 90% ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ ನಿಮಗೆ. ನೋಡ್ಬೋದು ಮಹೇಂದ್ರ XUV W10. ಮಾರುತಿ ಬೆಟರ್ ಬ್ರೆಜಾ ಲೇಟೆಸ್ಟ್ ಶೇಪ್ ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದು 21 ಮಾಡಲ್. ಓಕೆ. ಗಾಡಿ ಬಂದು 35,000 ಓಡಿದೆ ಅಷ್ಟೇ. VXi ಬರೀ 35,000. ಬರೀ 35,000 ಓಡಿದೆ. VXi ಆಪ್ಷನಲ್. ಓಕೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 8,50,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಸೊ ಇದರಲ್ಲಿ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಲೆದರ್ ಸೀಟಿಂಗ್ ಎಲ್ಲ ಇದೆ ವೆಹಿಕಲ್. ಸಾಫ್ಟ್ ಮತ್ತು ಲೆದರ್ ಅಪ್ರೋಚ್ ಪ್ರತಿಯೊಂದು ಇನ್ಸ್ಟಾಲೇಷನ್ ಕೂಡ ಆಗಿದೆ. ಸೊ ಪ್ರೊಜೆಕ್ಟ್ ಲ್ಯಾಂಪು, ಫಾಗ್ ಲ್ಯಾಂಪು ಪ್ರತಿಯೊಂದು ಬಂದ್ಬಿಡುತ್ತೆ. ಸೊ ಮ್ಯಾಗ್ ಒಂದಿಲ್ಲ, ಮಿಕ್ಕಿದ ಫೀಚರ್ಸ್ ಅಂತ ಎಲ್ಲ ಫೀಚರ್ಸ್ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಕೋಟಿಂಗ್ ಪ್ರೈಸ್ ಏನು ಹೇಳ್ತಾರೆ ಸರ್? ಇದು ಬಂದು 8,50,000 ನೆಗೋಷಿಯಬಲ್. ಓಕೆ. ಸೊ ಎದುರುಗಡೆ ಬಂದು ವೆಹಿಕಲ್ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡು. ಸರ್ ಲೋನ್ ನೋಡ್ರಿ ಸರ್, ಇದಕ್ಕೆ ಲೋನ್ ಇದೆ 90% ಸೇಮ್. ಇದು ಒಂದು ಈಸಿಲಿ 7.5 ಲಕ್ಷ, 7.75 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ. ಇದು ಕೂಡ 1 lakh ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಆಗ್ತಿದೆ. ಓಕೆ. ಸರ್ ಒಂದು i10 ಇದೆ ಹೇಳಿ ಸರ್. ಗ್ರ್ಯಾಂಡ್ i10. ಸರ್ ಗ್ರ್ಯಾಂಡ್ i10 18 ಮಾಡಲ್ ಇದೆ ನಮ್ಮ ಹತ್ರ. ಸೆಕೆಂಡ್ ಓನರ್, 46,000 ಓಡಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 4,70,000 ನೆಗೋಷಿಯಬಲ್. ಓಕೆ. ಫೈನಲ್ ಒಂದು 450 ಮಾಡ್ಕೊಡ್ತೀವಿ. 18 ಮಾಡಲ್ ಗ್ರ್ಯಾಂಡ್ i10. ಓಕೆ. ವೆಹಿಕಲ್ ಚೆನ್ನಾಗಿದೆ, ಬಂದ್ ನೋಡಿ ನೆಗೋಷಿಯೇಟ್ ಮಾಡೋಣ. ಒಂದು 4 lakhs ವರೆಗೂ ಲೋನ್ ಮಾಡ್ಕೊಳ್ಳೋಣ. ಓಕೆ. ಆರಾಮಾಗಿ 4 ಲಕ್ಷ ಲೋನೇ ಆಗ್ಬಿಡುತ್ತೆ. ಖಂಡಿತ. ಸರ್ ಇನ್ನೊಂದು ಪೋಲೋ ಇದೆ ಹೇಳಿ ಸರ್. ಸರ್ ಪೋಲೋ ಇದೆ 2020 ಮಾಡಲ್. ಓಕೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. 86,000 ಡ್ರಿವನ್ ಆಗಿದೆ. ಹೈಲೈನ್ ವರ್ಷನ್, ಡೀಸೆಲ್. ಓಕೆ. ಡೀಸೆಲ್. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 7,85,000 ನೆಗೋಷಿಯಬಲ್. ಫೈನಲ್ ಒಂದು 750 ಮಾಡ್ಕೊಡ್ತೀವಿ. 750ಗೆ. ಓಕೆ. ಲೋನ್ ನೋಡೋಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒಂದು 650 ವರೆಗೂ ಲೋನ್ ಆಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಇನ್ನೊಂದು. ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್, ಫಸ್ಟ್ ಓನರ್, ZXi ವರ್ಷನ್, 92,000 ಓಡಿದೆ. ಓಕೆ. ಪೆಟ್ರೋಲ್ ವರ್ಷನ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್, 4 ಹೊಸ ಟೈರ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಓಕೆ. ಪೆಟ್ರೋಲ್ ವಿತ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ. ಓಕೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 5,25,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಪ್ರೈಸ್ ಒಂದು 485 ಬಂದ್ರೆ ಮಾಡ್ಕೊಡ್ತೀನಿ. 4 lakhs ಲೋನ್ ಆಗುತ್ತೆ. ಓಕೆ. ಒಂದು 85,000 ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀವಿ. ಓಕೆ. ಒಂದು ಇಕೋ ಸ್ಪೋರ್ಟ್ಸ್ ಬ್ಲೂ ಕಲರ್ ಇದೆ ಹೇಳಿ ಸರ್. ಸರ್ ಇಕೋ ಸ್ಪೋರ್ಟ್ 17 ಮಾಡಲ್ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ಬಂದು 78,000 ಓಡಿದೆ. ಮೈಗ್ರೇಟೆಡ್ ವೆಹಿಕಲ್, ಬಟ್ ಆದ್ರೆ ಕಂಪ್ಲೀಟ್ ಎಲ್ಲ ಇಲ್ಲೇ ಓಡಿರೋದು. 5 years ಇಂದ ಇಲ್ಲೇ ಇದೆ ಗಾಡಿ ಬ್ಯಾಂಗ್ಳೂರಲ್ಲೇ. ಓಕೆ. ಬ್ಯಾಂಗ್ಳೂರಲ್ಲೇ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಇದು ಪ್ರಾಪರ್ KA ಬೆಂಗಳೂರ್ದೇನೆ. ಓಕೆ. ಸೊ ಈ ವೆಹಿಕಲ್ 2017 ಸೆಕೆಂಡ್ ಓನರ್ ಆಗಿದೆ. 78,000 ಡ್ರಿವನ್ ಆಗಿದೆ. ಓಕೆ.
ಸೊ ಡೀಸೆಲ್ ಗಾಡಿ ಕೋಟ್ ಮಾಡ್ತಾರ ಪ್ರೈಸ್ ಬಂದು 6,20,000 ನೆಗೋಷಿಯಬಲ್ 585 ಮಾಡ್ಕೊಡ್ತೀನಿ ಫೈನಲ್. ಓಕೆ 5,85,000 ಫೈನಾನ್ಸ್ ಹೋಗುತ್ತೆ. ಹೌದೌದು ಸೊ ಸಿಟಿ ಒಂದು ಸರ್ ಹೋಂಡಾ ಸಿಟಿ ಇದೆ 2015 ಥರ್ಡ್ ಓನರ್ಶಿಪ್ ಆಗಿದೆ ವಿ ವರ್ಷನ್. ಓಕೆ ಸರ್ ಇದು ನೆಗೋಷಿಯೇಷನ್ ಪ್ರೈಸ್ ಹೇಳಲ್ಲ, ಡೈರೆಕ್ಟ್ ಆಗೋ ಬೆಲೆ ಹೇಳ್ಬಿಡ್ತೀನಿ. 4,60,000ಕ್ಕೆ 15 ಮಾಡಲು ಕೊಡ್ತೀನಿ ಹೋಂಡಾ ಸಿಟಿ. ಓಕೆ ಸ್ವಿಫ್ಟ್ 15 ಮಾಡಲು ಪೆಟ್ರೋಲ್ ಗಾಡಿ ಬೇಕಂದ್ರೆ 4.5 ಲಕ್ಷ ಆಗುತ್ತೆ. ನಾನು ಆ ಪ್ರೈಸ್ ಅಲ್ಲಿ ಹೋಂಡಾ ಸಿಟಿ ಕೊಡ್ತಾ ಇದ್ದೀನಿ ಓನ್ಲಿ ಬಿಕಾಸ್ ಆಫ್ ಥರ್ಡ್ ಓನರ್. 460ಕ್ಕೆ ಫೈನಲ್ ನಿಮ್ಗೆ ಕೊಡ್ತೀನಿ. 4 lakhs ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಓಕೆ ಸೊ ವಿ ವೇರಿಯಂಟ್ ಅಲ್ಲ ಇದು? ಹೌದು ವಿ ವರ್ಷನ್. ಓಕೆ ಸೊ ಪೆಟ್ರೋಲ್ ವರ್ಷನ್ ಬರ್ತಾ ಇದೆ, ಅದು ಕೂಡ ನಿಮ್ಗೆ ನೋಡ್ಬೋದು ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಬಂದು ವಿಸಿಟ್ ಮಾಡಿ. ಸೊ ಪ್ರೈಸ್ ಒಂಚೂರು ನೆಗೋಷಿಯೇಟ್ ಆಗುತ್ತಲ್ಲ ಸರ್? ಸರ್ ನಾನು ಫೈನಲ್ ಹೇಳ್ಬಿಟ್ಟಿದ್ದೀನಿ, ಬನ್ನಿ ವೆಹಿಕಲ್ ನೋಡಿ ಮಾತಾಡೋಣ. ಓಕೆ ಸರ್ ಒಂದು ಕ್ರಿಸ್ಟಾ ಇದೆ ಹೇಳಿ ಸರ್. ಕ್ರಿಸ್ಟಾ ಸರ್ ಕ್ರಿಸ್ಟಾ ಇದೆ 18 ಮಾಡಲ್ ಸೆಕೆಂಡ್ ಓನರ್ಶಿಪ್. ಓಕೆ ಗಾಡಿ ಬಂದು 1,16,000 ಓಡಿದೆ. ಓಕೆ 18 ಮಾಡಲ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ ವೈಟ್ ಕಲರ್ ವಿ ವರ್ಷನ್ 18. ಓಕೆ ಸೊ ಸೆಕೆಂಡ್ ಓನರ್ಶಿಪ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 18 lakhs ನೆಗೋಷಿಯಬಲ್. 15 ಲಕ್ಷವರೆಗೂ ಲೋನ್ ಎಲಿಜಿಬಿಲಿಟಿ ಇದೆ ಗಾಡಿಗೆ. 15 to 16 ಬೇಕಾದವರೆಗೂ ಟ್ರೈ ಮಾಡೋಣ. ಓಕೆ ಗಾಡಿ ಫೈನಲ್ 17.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಒಂದು 1.5 2 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಕ್ರಿಸ್ಟಾ ತಗೊಂಡೋಗ್ಬೋದು ಸರ್. 1.5 2 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಆರಾಮಾಗಿ ಕ್ರಿಸ್ಟಾ ತಗೊಂಡೋಗ್ಬೋದು. ಓಕೆ ಸರ್ ಇನ್ನೊಂದು ಪೋಲೋ ಕೂಡ ಇದೆ ಸರ್. ಪೋಲೋ ಇನ್ನೊಂದಿದೆ ಕಂಫರ್ಟ್ ಲೈನ್ 13 ಮಾಡಲ್, ಸೆಕೆಂಡ್ ಓನರ್ಶಿಪ್, 60,000 ಓಡಿದೆ ಗಾಡಿ. ಹಾಂ ಸರ್. ಸೊ ಆ ವೆಹಿಕಲ್ ಕೋಟ್ ಮಾಡ್ತಾರೆ ಪ್ರೈಸ್ ಬಂದು 3,90,000 ನೆಗೋಷಿಯಬಲ್. ಫೈನಲ್ 360 ಸರ್, ಅದು ಫೈನಲ್ ಪ್ರೈಸ್ 360. ಓಕೆ ಗಾಡಿ ನೋಡಿ ಬಂದು ನೆಗೋಷಿಯೇಟ್ ಮಾಡಿ ಕ್ಲೋಸ್ ಮಾಡೋಣ. ಓಕೆ ಸೊ ಇಷ್ಟೆಲ್ಲ ವೆಹಿಕಲ್ ನೋಡಿದ್ರಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ಹೇಳಿದ್ದಾರೆ. ಸೊ ಲೋನ್ ಎಲ್ಲ ವೆಹಿಕಲ್ಗೂ ಆಗೋಗುತ್ತೆ ಸರ್. ಎಲ್ಲ ವೆಹಿಕಲ್ ಲೋನ್ ಆಗುತ್ತೆ ಅಪ್ ಟು 90-95%, 100% ಲೋನ್ ಆಗೋ ಆಪ್ಷನ್ಸ್ ಗಾಡಿ ಇದೆ ನಮ್ಮ ಹತ್ರ. ಓಕೆ ಬಟ್ ನಿಮ್ಮ ಪ್ರೊಫೈಲ್ ಅದೇ ತರ ಚೆನ್ನಾಗಿರ್ಬೇಕು, ಸಿಬಿಲ್ ಇಶ್ಯೂ ಇರಬಾರ್ದು. ಖಂಡಿತ ಲೋನ್ ಮಾಡ್ಕೊಡ್ತೀವಿ 1 ಡೇಲಿ ಸರ್. ಯಾವುದೇ ಲೋನ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 1 ಡೇಲಿ ಗಾಡಿ ಕೊಡ್ತೀವಿ ಸರ್. 1 ಡೇಲಿ ಬೆಳಗ್ಗೆ ನೀವು ಬಂದ್ರೆ ಸಂಜೆ ಅಷ್ಟೊತ್ತು ಪಕ್ಕ ಗಾಡಿ ಕೊಡ್ತೀವಿ. ಓಕೆ ಸೊ ಇನ್ಯಾವುದೇ ರೀತಿ ಸರ್ವಿಸ್ ಏನೋ ಕೊಡ್ತೀರಾ ಸರ್ ಎಕ್ಸ್ಟ್ರಾ ಅಡಿಷನಲ್ ಆಗಿ? ಸರ್ ಅಡಿಷನಲ್ ಅಂದ್ರೆ ಎಲ್ಲ ವೆಹಿಕಲ್ ಸರ್ವಿಸ್ಡ್ ಆಗಿರುತ್ತೆ ನಮ್ಮ ಹತ್ರ. ಏನೋ ನೀವು ತಗೊಂಡೋಗಿ ಸರ್ವಿಸ್ ಮಾಡಿಸುವಂತದಲ್ಲ, ಎಲ್ಲ ನೋಡ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಓಕೆ ಸುಮ್ಮನೆ ಪ್ರೈಸ್ ಜಾಸ್ತಿ ಹಂಗೆ ಅಂತಲ್ಲ, ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಓಡ್ತಿದೆ ನಾವು ಅದೇ ಪ್ರೈಸ್ ಕೊಡೋದು. ಸುಮ್ಮನೆ ಹಂಗೆ ಪ್ರೈಸ್ ಜಾಸ್ತಿ ಹಂಗೆ ಅಂತ ಕಮೆಂಟ್ ಮಾಡಿದ್ರೆ ಯೂಸ್ ಇಲ್ಲ. ಓಕೆ ಮಾರ್ಕೆಟ್ ಒಂದ್ 2 ಕಡೆ ಎಂಕ್ವೈರ್ ಮಾಡ್ಕೊಂಡ್ ಬನ್ನಿ. ಮಾರ್ಕೆಟ್ ಅಲ್ಲಿ ಪೂರ್ತಿ ಮೈಗ್ರೇಟೆಡ್ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಮೈಗ್ರೇಟೆಡ್ ವೆಹಿಕಲ್ಸ್ ಆತರ ಎಲ್ಲ ನೋಡಿ ಲೇಟೆಸ್ಟ್ ಮಾಡಲ್ಸ್. ಓಕೆ ಇನ್ ಲೇಟೆಸ್ಟ್ ಮಾಡಲ್ಸ್ ಎಲ್ಲ ಏನೇನ್ ಪ್ರೈಸ್ ಸಿಗುತ್ತೆ ನೀವೇ ಅಸಂಪ್ಷನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಮಾರ್ಕೆಟ್ ಅಲ್ಲಿ ಯಾವ್ದಾರ ವೆಹಿಕಲ್ಸ್ ಇದ್ರೆ ನಾವು ಹೇಳಿರೋದಕ್ಕಿಂತ ಕಡಿಮೆ ಇದ್ರೆ ಫೋಟೋ ಡೀಟೇಲ್ಸ್ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಬೇಕಾದ್ರೆ ನಾವು ಅವಾಗ ಅದೇ ರೀತಿ ನಾವು ಬೇಕಾದ್ರೆ ನೆಗೋಷಿಯೇಟ್ ಮಾಡಿ ಕೊಡೋಣ. ಓಕೆ ನೆಗೋಷಿಯೇಟ್ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀರಾ? ಹೌದು. ಬೇಕಾಬಿಟ್ಟು ಕಮೆಂಟ್ ಹಾಕೋಕೆ. ಸೊ ಬೇಗ ಬಂದು ವಿಸಿಟ್ ಮಾಡಿ, ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿ ಸಿಗ್ತಿದೆ, ಅದು ಕೂಡ ಲೇಟೆಸ್ಟ್ ಮಾಡಲು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿರೋದು. ಎಂಟರ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ನೀವು ವಿಸಿಟ್ ಮಾಡಿ ಸರ್. ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.